ಬೆಂಗಳೂರು ಪ್ರೆಸ್ ಕ್ಲಬ್ಬಿನಲ್ಲಿ ಆಯೋಜಿಸಿದಂಥ ಮಾಧ್ಯಮ ಹಾಗೂ ಪತ್ರಿಕಾ ಸಮ್ಮೇಳನಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯತೆಯಿಂದ ನಾನು ಸ್ವಾಗತಿಸಿ ಧನ್ಯತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮಿತ್ರರೇ, ಬಂಧುಗಳೇ, ನಾನು 1978ರಲ್ಲಿ ಶಾಸಕನಾಗಿ ಇವತ್ತಿನವರೆಗೆ ಕ್ರಿಯಾಶೀಲವಾಗಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಯಾವುದೇ ಇದಕ್ಕೆ ಹೋದರೆ ಆ ಸ್ಥಾನಕ್ಕೆ ಗೌರವ ಇರುವ ರೀತಿಯಲ್ಲಿ ನಡೆದುಕೊಂಡಿದ್ದೆವು. ನಾನು ವಿಧಾನಸಭೆ ಸದಸ್ಯನಾಗಿ, ವಿಧಾನ ಪರಿಷತ್ತಿನ ಸದಸ್ಯನಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಉಪನಾಯಕನಾಗಿ, ಈ ರಾಜ್ಯದ ಕೌನ್ಸಿಲ್ ಅಂದರೆ ಮೇಲ್ಮನೆಯ ಸಭಾಪತಿಯಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಅತ್ಯಂತ ಸಾಂಸ್ಕೃತಿಕ, ಸಂಗೀತ, ಸಾಹಿತ್ಯದ ರಾಜಧಾನಿ. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಬಹಳಷ್ಟು ಜನ ಹಾಗೂ ಸಂಗೀತ ದಿಗ್ಗಜಗಳು, ಮಲ್ಲಿಕಾರ್ಜುನ್ ಮನ್ಸೂರ್, ಬಸವರಾಜ ರಾಜಗುರು ಹಾಗೂ ಶ್ರೀಮತಿ ಇವರು ಮಧು ಗುಡಿಯವರು, ಹಲವಾರು ಜನ ತಮ್ಮದೇ ಆದ ಕೊಡುಗೆಯನ್ನು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. ಪದ್ಮಶ್ರೀ, ಪದ್ಮವಿಭೂಷಣ ಈ ಪ್ರಶಸ್ತಿಗಳಿಗೂ ಸಹಿತ ಭಾಜನರಾದ ಬಹಳಷ್ಟು ಜನ ಧಾರವಾಡದಲ್ಲಿದ್ದಾರೆ. ಧಾರವಾಡ ಈ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಎರಡು ಈ ರಾಜ್ಯದ ಸಾಂಸ್ಕೃತಿಕ, ಒಂದು ಮೈಸೂರು, ಮತ್ತೊಂದು ಧಾರವಾಡ. ಮೈಸೂರಿನಲ್ಲಿ ರಾಜಾಶ್ರಯ ಇದ್ದರೆ ಧಾರವಾಡದಲ್ಲಿ ಜನರೇ ಆಸೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಡೀ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ ಏಕೀಕರಣ, ಕನ್ನಡ ಚಳವಳಿ, ಗೋಕಾಕ್ ಚಳವಳಿಯಲ್ಲಿ ಮಹತ್ತರವಾದ ಮಾರ್ಗದರ್ಶನ ಮಾಡಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದೆ. ಇಂದಿನ ಅವಶ್ಯಕತೆ, ಅವತ್ತು ಸನ್ಮಾನ್ಯ ಕಂಬಳಿ ಸಿದ್ದಪ್ಪನವರು, ದಪ್ಪ ಕರ್ಮರ್ಕರವರು, ಅರ್ಟಾಳ್ ರುದ್ರಗೌಡರು, ಪಗು ಹಳಕಟ್ಟಿಯವರು ವಚನ ಸಾಹಿತ್ಯ ಹಾಗೂ ಕರ್ನಾಟಕ ಏಕೀಕರಣಕ್ಕೆ ಮುಂಚೂಣಿಯ ಕೊಡುಗೆಯನ್ನು ಕೊಟ್ಟಿದ್ದರು. ತಮಗೆಲ್ಲ ಗೊತ್ತಿರುವ ಹಾಗೆ ಆಲೂರು ವೆಂಕಟರಾಯರು, ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಧಾರವಾಡ ಜಿಲ್ಲೆಯವರೇ, ಧಾರವಾಡದಲ್ಲೇ ಹೆಚ್ಚು ಕಾಲ ಇದ್ದವರು. ಈ ಎಲ್ಲವನ್ನು ಪರಿಗಣಿಸಿ ಅಂದು ಸರ್ ಕಂಬಳಿ ಸಿದ್ದಪ್ಪನವರು, ಅರ್ಟಾಳ್ ರುದ್ರಗೌಡರು, ಪಗು ಹಳಕಟ್ಟಿಯವರು, ದಪ್ಪ ಕರ್ಮರ್ಕರ್, ರಂಗನಾಥ್ ದಿವಾಕರ್ ಇವರೆಲ್ಲ ಸೇರಿ ಹುಬ್ಬಳ್ಳಿ ಧಾರವಾಡಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟರು. ಧಾರವಾಡ ಸಾಹಿತ್ಯ, ಸಂಸ್ಕೃತಿ, ಸಂಗೀತದ ರಾಜಧಾನಿ. ಅಲ್ಲಿ 3 ವಿಶ್ವವಿದ್ಯಾಲಯಗಳಿದ್ದವು. ಇವತ್ತಿಗೂ ಸಹಿತ ಜನರೇ ಹೇಳುವ ಹಾಗೆ ಒಂದು ಕಲ್ಲು ಮ್ಯಾಲೆ ತೂರಿದ್ರೆ ಅದು ಒಬ್ಬ ಸಾಹಿತ್ಯ ಮನೆ ಮೇಲೆ ಬೀಳ್ತದ ಅಂತ, ಅಷ್ಟು ಪ್ರಸಿದ್ಧವಾದಂಥದ್ದು. ಇವತ್ತಿನ ಅವಶ್ಯಕತೆ, ಹುಬ್ಬಳ್ಳಿ ಧಾರವಾಡ ಈಗಾಗಲೇ ಭಾಳಷ್ಟು ಬೆಳೆದಿವೆ. ಧಾರವಾಡ ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ರಾಜಧಾನಿ ಆದರೆ ಹುಬ್ಬಳ್ಳಿ ವ್ಯಾಪಾರದ ಛೋಟಾ ಮುಂಬೈ ಅಂತಲೇ ಕರೆಸ್ಕೊಂಡಂಥದ್ದು. ಇವಕ್ಕೆ ಎರಡಕ್ಕೂ ಪ್ರತ್ಯೇಕವಾದ ಶಕ್ತಿ, ಸಾಮರ್ಥ್ಯ ಇದೆ. ಒಂದು ಮಹಾನಗರ ಪಾಲಿಕೆ ಆಗಬೇಕಾದರೆ 3 ಲಕ್ಷ ಜನಸಂಖ್ಯೆ ಇರಬೇಕು. ಇವತ್ತು ಕೇವಲ ಧಾರವಾಡದ ಸಿಟಿದ 3,65,000 ಜನಸಂಖ್ಯೆ ಇದೆ. 2
ಹುಬ್ಬಳ್ಳಿದು 6,95,000 ಜನಸಂಖ್ಯೆ ಇದೆ. ಮತ್ತು ಆರ್ಥಿಕವಾಗಿ ಧಾರವಾಡದಲ್ಲಿ 6 ಕೋಟಿಗಿಂತಲೂ ಹೆಚ್ಚು ಉತ್ಪನ್ನ ಇದೆ. ಈಗ 29 ಕೋಟಿಯಷ್ಟು ಅಲ್ಲಿ ಆಸ್ತಿ ತೆರಿಗೆ ಉತ್ಪತ್ತಿ ಆಗ್ತಾಯಿದೆ. ಈ ಎಲ್ಲ ದೃಷ್ಟಿಯಿಂದ ಧಾರವಾಡವು ಮಹಾನಗರ ಪಾಲಿಕೆ ಆಗಲಿಕ್ಕೆ ಯೋಗ್ಯವಾದ ಎಲ್ಲ ಅನುಕೂಲತೆಯನ್ನು ಪಡೆದಿದೆ. ಅದೇ ರೀತಿ ಹುಬ್ಬಳ್ಳಿ. ಈ ದೃಷ್ಟಿಯಲ್ಲಿ ಆ ಭಾಗದ ಜನ ಎಲ್ಲ ಸೇರಿ, ಜನಪ್ರತಿಗಳು ಸೇರಿ ಪ್ರತ್ಯೇಕ 2 ಮಹಾನಗರ ಪಾಲಿಕೆಗಳು 2 ಮಹಾನಗರ ಪಾಲಿಕೆಗಳು ಆಗಬೇಕಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಹೋರಾಟವನ್ನು ಪ್ರಾರಂಭಿಸಿತು. ಸರ್ಕಾರ ಇದಕ್ಕೆ ಮಣಿದು ಕ್ಯಾಬಿನೆಟ್ನಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡು 2 ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಯುನಾನಿಮಸ್ ಆಗಿ ಪಾಸ್ ಮಾಡಿ ಆ ರೆಸಲ್ಯೂಷನ್ನ ಗವರ್ನರ್ ಒಪ್ಪಿಗೆಯಾಗಿ ಕಳಿಸಿದ್ದಾರೆ. 11 ತಿಂಗಳಾಗಿದೆ. ಇವತ್ತಿನವರೆಗೂ ಗವರ್ನರ್ ಅಪ್ರೂವಲ್ ಮಾಡಿದ್ದಿಲ್ಲ. ಹಲವಾರು ಸಮಸ್ಯೆಗಳನ್ನು ಅವರು ಹೇಳಿದರು. ನಿನ್ನೆ ನಾನು ಮೊನ್ನೆ ಘನವೆತ್ತ ರಾಜ್ಯಪಾಲರನ್ನ 12ರಿಂದ 12:40 ಅವ್ರ ಜೊತೆ ಇದ್ದೆ, ಮಾತನಾಡಿದೆ 12 ಗಂಟೆಯಿಂದ. ಅವರಿಗೆ ಆ ಭಾಗದ ಜನತೆಯ ವಿಚಾರ ಹಾಗೂ ಅದರ ಬಗ್ಗೆ ಏನು ಆಗಬೇಕು, ಅದರಿಂದ ಆ ಭಾಗದ ಅಭಿವೃದ್ಧಿಗೆ ಏನು ಪೂರಕ ಆಗುತ್ತದೆ ಎಂಬುದನ್ನು ನಾನು ವಿನಂತಿ ಮೂಲಕ ತಿಳಿಸಿದ್ದೇನೆ. ಅವರು 2 ವಿಚಾರ ಪ್ರಸ್ತಾಪ ಮಾಡಿದರು. ಹುಬ್ಬಳ್ಳಿ ಧಾರವಾಡ ನಗರಸಭೆಗಳನ್ನು, ಮಹಾನಗರ ಪಾಲಿಕೆಗಳನ್ನು ಪ್ರತ್ಯೇಕ ಮಾಡುವುದು ಸರ್ಕಾರ ಕಳಿಸಿದೆ. ಆದರೆ ಮೊದಲಿದ್ದ ಮಹಾನಗರ ಪಾಲಿಕೆಯನ್ನು ಡಿಸಾಲ್ವ್ ಮಾಡಲ್ಲ, ಅದು ತಪ್ಪು. ಈಗ ನೀವು ಪ್ರತ್ಯೇಕ ಮಾಡಿದರೆ ಅದು ಹೋಗಿಬಿಡುತ್ತೆ, ಅದರ ಅವಶ್ಯಕತೆಯೇ ಇಲ್ಲ. ಇಟ್ ಈಸ್ ಎ ಜನರಲ್ ನಾಲೆಜ್. ಅದಕ್ಕೋಸ್ಕರ ನಾನು ಹೇಳಿದೆ, ಹೀಗಿದೆ, ಇದನ್ನು ನೀವು ಕಾರ್ಯರೂಪ ಅಂದರೆ ಅದು ತಾನೇ ಹೋಗಿರುತ್ತೆ. ಇನ್ನೊಂದು ಹೇಳಿದ್ರು ಅವರು, ಜನಗಣತಿ ನಡೆದಿದೆ, ಮನೆ ಮನೆಗೆ ಗಣತಿ ನಡೆದಿದೆ, ಕೇಂದ್ರ ಸರ್ಕಾರದ ಆದೇಶದ ಇಂಥ ಹೊತ್ತಿನಾಗ ನಾವು ಬೇರೆ ನಿರ್ಧಾರ ತೆಗೆದುಕೊಳ್ಬೋದು. ನಾ ಹೇಳಿದೆ, ಇದು ಮಾಡಿರಿ, ಆದರೆ ಇಮಿಡಿಯೇಟ್ ಕಾರ್ಯರೂಪಕ್ಕೆ ಬರೋಂಗಿಲ್ಲ ಯಾವುದೇ ಆಗಲಿ. ಅವರು ಆ ನೌಕರದಾರರಿಗೆ ಯಾರು ಜನಗಣತಿಯ ಸೇವೆಯಲ್ಲಿರ್ತಾರೆ ಅವ್ರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂಬ ಮಾತನ್ನು ಹೇಳಿ ಅವರಿಗೆ ಒಪ್ಪಿಸಿದ್ದೇನೆ. ಅವರು ತೀವ್ರದಲ್ಲಿ ಈ ದಿಸೆಯಲ್ಲಿ ನಾನು ಕೆಲವು ಕ್ಯಾಲ್ಕುಲೇಷನ್ ಬೇಕಾಗಿತ್ತು, ಸರ್ಕಾರ ಕೊಟ್ಕೂಡ ನಾನು ಪೂರೈಸಿ ಮಾಡ್ತೀನಿ ಮತ್ತಿಕಟ್ಟಿಯವರೇ ಅಂತ ಹೇಳಿದರು. ಈಗ ಇನ್ನು 2 ತಿಂಗಳ ಒಳಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗಳು ಪ್ರತ್ಯೇಕವಾಗಿ 2 ಮಹಾನಗರ ಪಾಲಿಕೆಗಳಾಗ್ತವೆ. 2ರ ಅಭಿವೃದ್ಧಿ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅನುದಾನವೂ ಸಂಪೂರ್ಣವಾಗಿ ಬರ್ತದೆ. ಆ ದೃಷ್ಟಿಯಿಂದ 2 ನಗರಗಳಿಗೆ ಒಳ್ಳೆಯದಾಗಬೇಕು, ನಗರದ ಜನತೆಗೆ ಒಳ್ಳೆಯದಾಗಬೇಕು ಎಂಬ ಮೂಲ ಉದ್ದೇಶದೊಂದಿಗೆ ನಾವು ಗವರ್ನರ್ ಕಂಡಿದ್ವಿ. ಗವರ್ನರ್ ಈಗ ಅದಕ್ಕೆ ಪೂರಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಎಂಬುದನ್ನು ತಮ್ಮ ಮೂಲಕ ಕರ್ನಾಟಕದ ಜನತೆಗೆ, ಅದರಲ್ಲಿಯೂ ಹುಬ್ಬಳ್ಳಿ ಧಾರವಾಡದ ಮಹಾಜನತೆಗೆ, ಹೋರಾಟಗಾರರಿಗೆ ತಿಳಿಸಲು ಇಚ್ಛೆಪಟ್ಟಿದ್ದೇನೆ.